ನಮಸ್ತೆ ಎಲ್ಲರಿಗೂ. ಇಂದು ವಿಶೇಷವಾಗಿ ನಮ್ಮ ಡಿ ಬಾಸ್ 47ನೇ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಕೆಲವು ಅನಾಥಾಶ್ರಮಗಳನ್ನು ಚೂಸ್ ಮಾಡಿಕೊಂಡು ಅವರು ಬರ್ತ್ಡೇ ಪ್ರಯುಕ್ತ ನಾವು ಕೆಲವು ದಿನಸಿ ಸಾಮಗ್ರಿಗಳು ಮತ್ತು ಬರ್ತ್ಡೇನ ಇಲ್ಲೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಮಕ್ಕಳ ಹತ್ರ ನಾವು ಕೇಕ್ ಕಟ್ ಮಾಡಿಸ್ಬೇಕು ಅಂತ ಬಂದಿದ್ದೀವಿ. ಈ ಒಂದು ಅನಾಥಾಶ್ರಮ ಬಂದ್ಬಿಟ್ಟು ಇನ್ಫಾಂಟ್ ಜೀಸಸ್ ಚಿಲ್ಡ್ರನ್ ಹೋಮ್ ಅಂತ ಹೇಳ್ಬಿಟ್ಟು. ಸೊ ಇನ್ನೂ ಬೇರೆ ಒಂದು ಆಯ್ಕೆ ಮಾಡ್ತಾ ಇದ್ವಿ. ಮೊದಲನೇದಾಗಿ ನಾವು ಇಲ್ಲಿ ಬಂದು ಕೇಕ್ ಕಟ್ ಮಾಡಿಸಿ ಮಕ್ಕಳಿಗೆ ವಿತರಣೆ ಮಾಡಬೇಕು ಅಂತ ನಮ್ಮ ಮಹದೇವಪುರ ಡಿ ಟೀಮಿಂದ ನಾವು ಬಂದಿದ್ದೀವಿ ಇಲ್ಲಿ. ಸೊ ನಮ್ಮೆಲ್ಲ ಸ್ನೇಹಿತರು, ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ದಬಗುಂದಿ ಯಲ್ಲಪ್ಪನವರು, ಮುಖಂಡರು ಅವರು ಕೂಡ ಬಂದಿದ್ದಾರೆ. ಎಲ್ಲ ನಮ್ಮ ಕಾರ್ಯಕರ್ತರು ಮತ್ತು ಸದಸ್ಯರು ಇವ್ರ ನಡುವೆ ನಾವು ಇವತ್ತು ಇಲ್ಲಿ ಆಚರಣೆ ಮಾಡಬೇಕು ಅಂತ ಬಂದಿದ್ದೀವಿ. ಸೊ ನಮ್ಮ ದರ್ಶನ್ ಸರ್ಗೆ 47ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಹಾಗೂ ಚಿತ್ರರಂಗಕ್ಕೆ ಅವರು ಪಾದಾರ್ಪಣೆ ಮಾಡಿ 25 ವರ್ಷ ತುಂಬಿರೋದ್ರಿಂದ ಇಂದು ವಿಶೇಷವಾದ ದಿನ. ಇವತ್ತು 2024 18ನೇ ತಾರೀಕು. ನಿನ್ನೆ ಪ್ರೋಗ್ರಾಮ್ ಇತ್ತು, ಮೊನ್ನೆ ಆಗಿತ್ತು. ಮನೆ ಹತ್ರ ತುಂಬ ಬ್ಯುಸಿ ಇದ್ರು, ಹಾಗಾಗಿ ನಾವು ಅಲ್ಲಿ ಹೋಗಿದ್ವಿ. ನಾವು ಕೂಡ ಅಲ್ಲಿ ಎಲ್ಲ ಒಂದು ಕೆಲಸಗಳನ್ನೆಲ್ಲ ಮಾಡಿಬಿಟ್ಟು ಇವತ್ತು ಮತ್ತೆ ಇಲ್ಲೇ ಬಂದು ನಮ್ಮ ಸ್ವಂತ ಅವ್ರಿಗೂ ಒಳ್ಳೇದಾಗಬೇಕು, ನಮಗೂ ಒಳ್ಳೇದಾಗಬೇಕು, ನಮ್ಮ ಕೈಯಿಂದ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಅನಾಥಾಶ್ರಮಕ್ಕೆ ಬಂದಿದ್ದೀವಿ. ಇಲ್ಲಿ ಮಕ್ಕಳಿಗೆ ಸಿಹಿ ತಿಂಡಿ ಎಲ್ಲ ಇದು ಮಾಡಿ ಒಂದು ಸ್ವಲ್ಪ ದಿನಸಿ ಸಾಮಗ್ರಿಗಳನ್ನ ತೊಗೊಂಡಿದ್ದೀವಿ. ಇದನ್ನು ಮುಗಿಸಿ ಇನ್ನೊಂದು ಅನಾಥಾಶ್ರಮ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಅಲ್ಲಿಗೆ ಹೋಗ್ಬೇಕು, ಅಲ್ಲಿ ಕೊಡೋಣ ಅಂತ ತೀರ್ಮಾನ ಮಾಡಿದ್ದೀವಿ. ಓಕೆನಾ? ಜೈ ಡಿವಾಸ್. ಯಾರು ಬರ್ತಾರೆ ಗೊತ್ತಾ? ಓಕೆ, ಎಲ್ಲ ತಿಂಡಿ ತಿಂದ್ರಾ? ಓಕೆ, ಕೇಕ್ ತಿನ್ನೋಣ ಈಗ. ಕೇಕ್ ಕಟ್ ಮಾಡೋಣ. ಇನ್ನೊಂದ್ಸಲ ಹೇಳಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಡಿ ಬಾಸ್ಗೆ. ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ನಮ್ಮ ಟೀಮಿಂದ ಈ ತರ ಸಮಾಜಮುಖಿ ಕೆಲಸಗಳನ್ನ ಇದೇ ರೀತಿ ಮುಂದೆ ಮಾಡ್ಕೊಂಡ್ ಬಂದಿದ್ದೀವಿ. ಮುಂದೆ ನಿಂಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ. ಈ ಇನ್ಫ್ಯಾಂಟ್ ಜೀಸಸ್ ಚಿಲ್ಡ್ರನ್ಸ್ ಹೋಮ್ ಏನಿದೆ, ಈ ಮಕ್ಕಳು ದೇವ್ರ ಮಕ್ಕಳು ಎಲ್ಲ ನಮ್ಮ ಪ್ರಕಾರ. ಅದರಿಂದ ಈ ಇನ್ಫ್ಯಾಂಟ್ ಜೀಸಸ್ ಈ ಹೋಮ್ ಆಯ್ಕೆ ಮಾಡಿದ್ವಿ. ಇವರು ಎಲ್ಲರೂ ದೇವ್ರ ಮಕ್ಕಳು ಸಮಾನ. ಅದರಿಂದ ಈ ಕ್ಷೇತ್ರದಲ್ಲಿ ಆಚರಿಸೋಣ ಅಂತ ಎಲ್ಲ ನಮ್ಮ ತಂಡದ ಸದಸ್ಯರೆಲ್ಲರೂ ತೀರ್ಮಾನ ಮಾಡಿ ಇಲ್ಲಿ ಬಂದು ಎಲ್ಲ ದಿನಸಿ ಐಟಮ್ಗಳನ್ನು ಕೊಟ್ಟು ಕೇಕ್ ಕತ್ತರಿಸುವ ಮೂಲಕ ನಮ್ಮ ಡಿ ಯಜಮಾನರ 47ನೇ ಹುಟ್ಟುಹಬ್ಬವನ್ನು ಆಚರಿಸುತ್ತಾ ಮತ್ತು ಕನ್ನಡ ಚಿತ್ರರಂಗಕ್ಕೆ ಅವರು ಚಾಲೆಂಜಿಂಗ್ ಆಗಿ ದರ್ಶನ್ ಅವರು ಪಾದಾರ್ಪಣೆ ಮಾಡಿ 25 ವರ್ಷ ಸಂದದ ಈ ಸಂಭ್ರಮವನ್ನು ಅದ್ದೂರಿಯಾಗಿ ಈ ಮಕ್ಕಳ ಸಮ್ಮುಖದಲ್ಲಿ ಆಚರಿಸ್ತಾ ಇದ್ದೇವೆ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಡಿ ಬಾಸ್. ಮಕ್ಕಳನ್ನ ದೇವ್ರ ಸಮಾನ ಅಂತೀವಿ, ಮುದ್ದಾಗಿದ್ದಾವೆ. ಈ ಮಕ್ಕಳಿಗೆ ಒಳ್ಳೇದಾಗ್ಲಿ, ಒಳ್ಳೆ ಆರೋಗ್ಯ ಆಯುಸ್ಸು ಕೊಡ್ಲಿ ಅಂತೇಳಿ. ಅದೇ ರೀತಿ ನಮ್ಮ ದರ್ಶನ್ ಸರ್ಗೂ ಒಳ್ಳೇದಾಗ್ಲಿ. 25 ವರ್ಷ ತುಂಬಿಸಿದ್ದಾರೆ ಇವತ್ತಿಗಾಗಿದೆ. ನೀನು 75 ವರ್ಷ ಆಗಲಿ, ಅಂದರೆ 100 ವರ್ಷ ತುಂಬಿಸ್ಲಿ ಅಂತ ಹೇಳ್ಬಿಟ್ಟು ನಾವು ಆಶಿಸುತ್ತಾ ನಮ್ಮ ಮಹದೇವಪುರ ಡಿ ಟೀಮಿಂದ ಎಲ್ಲ ರೀತಿಯ ನಾವು ಸೇವೆಗಳನ್ನ ಮುಂದುವರಿಸ್ತೀವಿ ಅಂತ ಹೇಳ್ತಾ ನಾವು ಕೇಕ್ ಕಟ್ ಮಾಡಲಿಕ್ಕೆ ನಾವು ಆರಂಭಿಸ್ತೀವಿ. ವಿಶೇಷವಾಗಿ ಇವತ್ತು ಫ್ರೀ ಮಾಡಿಕೊಂಡು ನಮ್ಮ ದಬಗುಂದಿಯಿಂದ ಯಲ್ಲಪ್ಪಣ್ಣವರು, ಸಮಾಜ ಸೇವಕರು, ಸಮಾಜ ಮುಖಂಡರು ಇವತ್ತು ಬಂದಿದ್ದಾರೆ. ನಮ್ಗೆ ಖುಷಿ. ಇವತ್ತು ಅವ್ರ ರಾಜಕೀಯ ಒತ್ತಡ ಇದ್ರು ಕೂಡ ಇವತ್ತು ನಮ್ಮ ಪ್ರೀತಿ ವಿಶ್ವಾಸಕ್ಕೆ ಇವರು ಕೂಡ ಬಂದಿದ್ದಾರೆ. ಅದು ನಮಗೆ ಭಾರಿ ಖುಷಿ ಆಯ್ತು. ಯಲ್ಲಪ್ಪಣ್ಣವರು ಇವರು ಮಾತಾಡ್ಬೇಕು ಅಂತ ನಾನು ಒಂದೆರಡು ಮಾತಾಡ್ಬೇಕು ಅಂತ ಹೇಳ್ತೀನಿ. ಇವತ್ತು ವಿಶೇಷವಾಗಿ ನಾನು ದರ್ಶನ್ ಅವರ ಅಭಿಮಾನಿಯಾಗಿ ಬಹಳ ಮನಸ್ಸಿಗೆ ಸಂತೋಷ ಆಗುತ್ತೆ. ಯಾಕಂದ್ರೆ ಈ ತರ ದರ್ಶನ್ ಅವರನ್ನು ನೋಡ್ಕೊಂಡು ಬೆಳೆದವ್ರು ನಾವೆಲ್ಲ. ಅವರ ಚಿತ್ರದ ಮೂಲಕ ಏನು ಸಮಾಜಮುಖಿ ಕೆಲಸ ಮಾಡ್ತಾ ಬಂದಿದ್ರು ಅವರು. ಒಂದು ರೈತರಿಗಾಗಿರ್ಬೋದು, ಒಂದು ಸೋಷಿಯಲ್ ಆಗಿ ಅವರು ಏನೇನು ಜವಾಬ್ದಾರಿಗಳನ್ನ ತಗೊಂಡಿದ್ದಾರೆ, ಅದೇ ಇವತ್ತಿನ ಯುವ ಪೀಳಿಗೆಗೆ ಅವರು ಹಂಚ್ತಾ ಇದ್ದಾರೆ ಅಂತ ಒಂದು ಅನಿಸಿಕೆ ಆಗ್ತಾ ಇದೆ. ಯಾಕಂದ್ರೆ ಇವತ್ತಿದು ಉದಾಹರಣೆ ತಗೊಳ್ಳಿ. ಇವತ್ತು ಇನ್ಫಂಟ್ ಜೀಸಸ್ ಚಿಲ್ಡ್ರನ್ಸ್ ಹೋಮ್ ನಾವಿಲ್ಲಿ ಸಾಕಷ್ಟು ಸಮಾಜಮುಖಿ ಕೆಲಸ ಮಾಡ್ತಾ ಬಂದಿದ್ವಿ. ಇವರು ದೇವ್ರ ಮಕ್ಕಳು ಅಂತ ಹೇಳಿದ್ರು. ಇದು ಆ್ಯಕ್ಚುಲಿ ಇನ್ಫಂಟ್ ಜೀಸಸ್ ಚಿಲ್ಡ್ರನ್ಸ್ ಹೋಮ್ ಅದು ಹೇಳಬಾರ್ದು ನಾವು. ಇದು HIV ಪೀಡಿತ ಒಂದು ಆಶ್ರಮ ಆಗಿರೋದ್ರಿಂದ ಇದೆಲ್ಲ ದೇವ್ರ ಮಕ್ಕಳು ಸಮಾನ. ದೇವ್ರ ಮಕ್ಕಳು ಇವರು. ಯಾವುದೋ ಮಾಡಿದ ತಪ್ಪಿಗೆ ಏನೋ ಆಗಿದೆ. ಇವತ್ತು ದರ್ಶನ್ ಅವರು ಹುಟ್ಟುಹಬ್ಬ ವಿಶೇಷವಾಗಿ ಇವತ್ತು 47ನೇ ಹುಟ್ಟುಹಬ್ಬ ಏನು ಆಚರಿಸ್ತಾ ಇದ್ದಾರೆ ನಮ್ಮ ದರ್ಶನ್ ಸಾಹೇಬರು, ಅವ್ರಿಗೆ ವಿಶೇಷವಾಗಿ ನಾವು ಹುಟ್ಟುಹಬ್ಬದ ಶುಭಾಶಯನ್ನು ಕೋರುತ್ತಾ, ಹಾಗೂ 25 ವರ್ಷ ಆತವ್ರು ನಮ್ಮ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಅವ್ರು ಸಾಕಷ್ಟು ಏಳು ಬೀಳುವಂತ ಕಂಡಂಥವ್ರು ಆ ವ್ಯಕ್ತಿ. ಅವರು ಏನಂದ್ರೆ ಬೇರೆಯವ್ರಿಗೆ ಇನ್ಸ್ಪೈರ್ ಆಗಿದ್ದಾರೆ ಅವ್ರ ಜೀವನದಲ್ಲಿ. ಅವ್ರು ನೋಡಿ ಅವ್ರ ಜೀವನ ಹೇಗೆ ಅಂತ ನೋಡಿದವರೇ ಒಂದು ಮನುಷ್ಯ ಆಗಿ ಬದಲಾಗಿದ್ದಾರೆ. ಹಾಗಾಗಿ ಅವ್ರಿಗೆ ಇವತ್ತು ವಿಶೇಷವಾಗಿ ನಾವು ಈ ಥರ ಒಂದು ಆಶ್ರಮದಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡೋದೇ ಒಂದು ವಿಶೇಷ. ಹಾಗಾಗಿ ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ, ಒಂದು ವಿದ್ಯಾಭ್ಯಾಸದಿಂದಾಗಲಿ, ಅವರು ಮುಂದಿನ ಜೀವನ ರೂಪಿಸೋದಂತಾಗಲಿ,
ಭಗವಂತ ಅವ್ರಿಗೆ ಆಯುರಾರೋಗ್ಯ ಸಕಲೇಶ್ವರ ಕೊಟ್ಟು ಒಂದು ಅವರ ಜೀವನದಲ್ಲಿ ಒಂದು ಬೆಳಕಾಗಲಿ. ಈ ಥರ ದರ್ಶನ್ ಅಂತ ಅವರು ದರ್ಶನ್ ಚಾಲೆಂಜಿಂಗ್ ದರ್ಶನ್ ಅವರ ಹುಟ್ಟುಹಬ್ಬ ಆಚರಣೆ ಮಾಡುತ್ತಾ ಮುಂದಿನ ಆಚರಣೆಯಲ್ಲಿ ಅವ್ರಿಗಿನ್ನೂ ಸಾಕಷ್ಟು ಬೆಳವಣಿಗೆ ಆಗಲಿ ಅಂತ ಆ ದೇವರಲ್ಲಿ ಭಗವಂತನಲ್ಲಿ ಬೇಡ್ತಾ ಮತ್ತು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರಿಗೆ 47ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ಒಳ್ಳೆಯದಾಗಲಿ ಅಂತ ನಾನು ಹೇಳ್ತೇನೆ ಅಷ್ಟೇ. ಅದಾದ ನಂತರ ನಮ್ಮ ಅಂಬರೀಷ್ ಅಪ್ಪಾಜಿ ಅವರ ಅಪ್ಪಟ ಅಭಿಮಾನಿ ಅಂದ್ರೆ ಅಪ್ಪಟ ಅಭಿಮಾನದ ನಮ್ಮ ನಾಗೇಶನ್ ಅವರು ಇವತ್ತು ಫ್ರೀ ಮಾಡ್ಕೊಂಡು ಬಂದಿದ್ದಾರೆ. ಅವರು ಕೂಡ ವಂದನೆಗಳನ್ನ ಅರ್ಪಿಸುತ್ತಾ ನಾವು ಈ ಕಾರ್ಯಕ್ರಮನ ಪ್ರಾರಂಭಗೊಳಿಸ್ತೀವಿ. ಮತ್ತೆ ಇನ್ನೊಂದು, ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾರು ಹೆಲ್ಪ್ ಮಾಡಿದ್ದಾರೆ ಎಲ್ರಿಗೂ ಧನ್ಯವಾದ ತಿಳಿಸ್ತಾ, ನಮ್ಮ ಡಿ ಟೀಮ್ ಶಿರಟ್ಟಿ ಅಧ್ಯಕ್ಷರಾದ ಅಭಿನಂದನ್ ಅವರು ನಮ್ಮ ಡಿ ಟೀಮ್ ಜೊತೆಗೆ ಯಾವಾಗಲೂ ನಮ್ಮ ಜೊತೆ ನಿಂತ್ಕೊಂಡು ನಮ್ಮ ಬೆನ್ನೆಲುಬಾಗಿ ನಮ್ಗೆ ಹೆಗಲ್ ಮೇಲೆ ಹೆಗಲ್ ಕೊಟ್ಕೊಂಡು ಬರ್ತಾ ಇರ್ತಾರೆ. ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೀವಿ. ಮತ್ತೆ ಡಿ ಕಂಪನಿ ಕೇಂದ್ರ ಸಮಿತಿ, ಅಖಿಲ ಕರ್ನಾಟಕ ದರ್ಶನ್ ತೂಗುದೀಪ ಅಭಿಮಾನಿಗಳ ಸಂಘ ಕೇಂದ್ರ ಸಮಿತಿ, ಅವರು ನಮಗೆ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವ್ರಿಗೂ ಧನ್ಯವಾದಗಳು ತಿಳಿಸ್ತೀವಿ. ಜೈ ಡಿ ಬಾಸ್, ಜೈ ಶ್ರೀರಾಮ್. ಆಮೇಲೆ ಈ ಒಂದು ಎಲ್ಲ ಐಟಮ್ ದಿನಸಿಗಳನ್ನ ತರಲಿಕ್ಕೆ ಫ್ರೀಯಾಗಿ ನಮ್ಮ ಮಣಿಯವರು ಅಂತ ಹೇಳ್ಬಿಟ್ಟು ಅವರು ಕೂಡ ಬಂದಿದ್ದಾರೆ. ವಾಹನ ಚಾಲಕರಾಗಲಿ ಅವ್ರದೇ ವಾಹನಗಳನ್ನ ಫ್ರೀಯಾಗಿ ತಗೊಂಡಿದ್ದಾರೆ. ಅವರು ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಇಷ್ಟಪಡ್ತೀನಿ.